ಮಾಜಿ ಶಾಸಕ ಬಿಜೆಪಿ ನಾಯಕ ಪಿ ರಾಜೀವ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರು. 1 ವಾರ ಟೈಮ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ನಮ್ಮ ಭರವಸೆ ಈಡೇರದಿದ್ರೆ ಸಮುದಾಯದ ಎಲ್ಲರೂ ಮನೆಗೆ ಬಾಗಿಲು ಹಾಕಿ ಹೋರಾಟಕ್ಕೆ ಬರ್ತೀವಿ ಅಂತ. ಕೇಳಿಸ್ಕೊಳ್ಳಿ. ಇದು ಪ್ರಾರಂಭದ ಹೋರಾಟ. ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ 101 ಜಾತಿಗಳಿಗೂ ಇದರಿಂದ ಅನ್ಯಾಯ ಆಗಿದೆ. ಹಾಗಾಗಿ ಮಾನ್ಯ ಸಚಿವರು ಬಂದಿದ್ದಾರೆ, ಸರ್ಕಾರದ ಪರವಾಗಿ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. 1 ವಾರದ ಗಡುವಿನಲ್ಲಿ ಈ ಸರ್ಕಾರ ಸುಪ್ರೀಂ ಕೋರ್ಟಿನ ನಿರ್ದೇಶನ ಏನಿದೆ ಅದನ್ನ ಪಾಲಿಸಬೇಕು. ವೈಜ್ಞಾನಿಕವಾಗಿ ಸಂವಿಧಾನಿಕವಾಗಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಬೇಕು. ಇಲ್ಲದೇ ಇದ್ದಲ್ಲಿ ಇಡೀ ಕರ್ನಾಟಕದಾದ್ಯಂತ ಮುಂದಿನ ಚುನಾವಣೆಯವರೆಗೆ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತವೆ. ಇವತ್ತು